ಅಂತ ಇದು ಊರಿಂದ ಮಾಡುವಂತದ್ದು 7 ವರ್ಷ ಆಗಿದೆ ಸರ್. ಅವ್ರು ಕೇಳ್ತಾ ಇರೋದು SM ಕೃಷ್ಣನಗರ್ಗೆ 7 ವರ್ಷದಿಂದ ಟೆಂಪರರಿ ಲೈಟ್ ಕೊಟ್ಟಿದ್ದಾರೆ. ಯಾರು ಅಧಿಕಾರಿಗಳು ಬಂದಿಲ್ಲ ಸರ್. ನಾವು ಹೋದ್ಮೇಲೆ 3 ದಿನ ಅಂತ ಬಂದಿದ್ದೀವಿ ಸರ್. ಕೆಲವರು ಯಾರಿದ್ದಾರೆ ಅವ್ರ ಮೇಲೆ ಸ್ವಲ್ಪ ಆಕ್ಷನ್ ತಗೊಂಡು ಮಾಡ್ತಿದ್ದೀವಿ. ಅದೇ ರೀತಿ ಸರ್ ಹಾಸನಲ್ಲಿ SM ಕೃಷ್ಣನಗರ ಅಂತ ಇದು ಊರಿಂದ ಮಾಡುವಂತದ್ದು 7 ವರ್ಷ ಆಗಿದೆ ಸರ್. ಇನ್ನು ಟೆಂಪರರಿ ಲೆವೆಲ್ ಇದೆ. ಅದು ಟವರ್ ಆಗ್ತಿದೆ ಅಂತ ಹೇಳ್ತಾರೆ. ಬಟ್ ಇದು ಕಂಪ್ಲೀಟ್ ಆಗಿಲ್ಲ ಸರ್. 7 ವರ್ಷದಿಂದ ಬಹಳಷ್ಟು ಸಮಸ್ಯೆ ಅದಲ್ಲ SM ಕೃಷ್ಣನಗರ್ಗೆ ಟೆಂಪರರಿ 7 ವರ್ಷದಿಂದ ಯಾರು ಇಂಜಿನಿಯರ್ ಆಗ್ತದೆ. ಬಟ್ ಲೈನ್ ಚಾರ್ಜ್ ಆಗಲ್ಲ. ಸೆಲ್ಫ್ ಎಕ್ಸಿಕ್ಯೂಷನ್ ಅದೊಂದು ಕೆಲಸ ಮಾಡಿ. ನಾನು ಬೆಳಗ್ಗೆ ಬರ್ತೀನಿ ಆ ಹೇಳಿ ಏನ್ ಸ್ಟೇಷನ್ ಕೇಳ್ತಾ ಇರೋದು SM ಕೃಷ್ಣನಗರ್ಗೆ 7 ವರ್ಷದಿಂದ ಟೆಂಪರರಿ ಲೈಟ್ ಕೊಟ್ಟಿದ್ದಾರೆ. ಅದು ಪರ್ಮನೆಂಟ್ ಮಾಡಿ ಅಂತ ಹೇಳಿದ್ರೆ ನಿಮ್ದು ಆ ಲೈನ್ ರೆಡಿ ಇದೆ, ಈ ಅಥಾರಿಟಿಗೂ ಇವರು ಸೇಫ್ಟಿ ಕ್ವಾಲಿಫಿಕೇಶನ್ ಅವರೇ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಅದು ಟವರ್ ಕೆಲಸ ಅವರೇ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಅವಾಗ ಅವರು ಮಾಡ್ಬೇಕು. ಹೌದು ಸರ್. 25 ಬರೀ 2 ಮಾಡಬೇಕು. ಟವರ್ ಲ್ಯಾಂಡ್ ತುಂಬಾ ಎಕ್ಸ್ಟೆಂಡ್ ಅಂದ್ರೆ ಏನ್ ಕೊಡೋಕೆ ರೈತ ಇರಲ್ಲ ಸರ್. ಸ್ವಲ್ಪ ಲ್ಯಾಂಡ್ ಅಕ್ವಿಸಿಷನ್ ನೀವೇ ಸಾಲ್ವ್ ಮಾಡ್ಬೇಕು. ಯಾಕೆಂದ್ರೆ ಸಿಟಿ ಒಳಗಡೆ ಇದೆ. ಉಡಾನಲ್ಲಿ ಚೇರ್ಮನ್ ಇದ್ದಾರೆ. ಅವರು ಸಾಲ್ವ್ ಮಾಡ್ಬೋದು. ಯು ಕಾಲ್ ಅ ಮೀಟಿಂಗ್ ಆಫ್ ಉಡಾ. ನಮ್ಮ ಇಂಜಿನಿಯರ್ ಬರ್ತಾರೆ ಗೈಡೆನ್ಸ್ ಬಗ್ಗೆ. ಬಟ್ ಕೆಲಸ ಉಡಾ ಅವರು ಎಕ್ಸಿಕ್ಯೂಟ್ ಮಾಡ್ಬೇಕು. ರೈಟ್ ಆಫ್ ವೇ ಕೂಡ ನೀವೇ ಸಾಲ್ವ್ ಮಾಡ್ಬೇಕು. ಸುಮಾರು ಸಭೆಗಳಾಗಿದೆ ಸರ್. ಅದು ಸಾಲ್ವ್ ಮಾಡ್ಕೊಂಡು ಅಂತಾರೆ ಯಾರು ಮಾಡ್ತಾ ಇದ್ದಾರೆ. ಈಗ ಅವರು ನೀವು ಹೋಗಿ ಮಾತಾಡೋದು ಮಾಡಿ ನಮ್ಮ ಇಂಜಿನಿಯರ್ಗಳು KSRTC ಅಫಿಷಿಯಲ್ ಒಂದು ಕರೆಂಟ್ ಇದ್ದು ಅದು ತಿಳಿದ್ರು ಸರ್. ಆಕ್ಸಿಡೆಂಟ್ ಆಗಿ ಅದೇ ರೀತಿ ಒಂದೇ ಒಂದು 8-10 ಜಾಯಿನ್ ಮಾಡಿದ್ರು ಸರ್. ಒಂದೇ ಒಂದು ಹಳೆ ಲೈನ್ ನಾನು ಹೇಳೋದಿಲ್ಲ ದುಡ್ಡು ಎಲ್ಲಿದೆ ಸರ್. ಅದನ್ನ ಶೀಘ್ರ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದೀನಿ. ಯಾರು ಇಂಜಿನಿಯರ್ ಯಾರು? ಒಂದು ರೈತ ಮಹಿಳೆ ಕೂಡ ಸರ್ ಒಂದು ಇದೇ ರೀತಿ ಒಂದು ಸರ್ 8-10 ಜಾಯಿನ್ ಮಾಡಿದ್ರು ಒಂದೇ ಲೈನ್. ಅದು ಪಾಪ ಹೂ ತಗೊಳಕ್ ಬೆಳಗ್ಗೆ ಹೋದಾಗ ಕಿತ್ಕೊಳಕ್ ಹೋದಾಗ ವೈರ್ ಬಿದ್ದು ಗಿಡದ ಮೇಲೆ ಕೆಲವು ಯಾರು ಅಧಿಕಾರಿಗಳು ಬಂದಿಲ್ಲ ಸರ್. ನಾವು ಹೋದ್ಮೇಲೆ 3 ದಿನ ಅಂತ ಬಂದಿದ್ದೀವಿ ಸರ್. ಯಾರು ಕೂಡ ಬಂದಿರಲಿಲ್ಲ. ಕೇಳಿ ಸರ್ ಹೋಗಿದ್ವಿ ಸರ್. ಎಲ್ಲರೂ ಹೋಗಿ ಸರ್ 3-4 ದಿನ MP ಅವರು ಬಂದಿದ್ರು ಅವತ್ತು. ನಾವು ಅವತ್ತಿನ ದಿನ ಯಾರು ಅಧಿಕಾರಿಗಳು ಬಂದಿರಲಿಲ್ಲ ಸರ್. ಸುಮ್ಮನೆ ಇವ್ರು ಹೇಳ್ತಾರೆ ಸರ್. ಇವ್ರು ಗಲಾಟೆ ಮಾಡ್ತಾರೆ ಅಂತ ನಾವು ರಾಜಕಾರಣಿಗಳು ನಾವು ಬರೋದು ಜನಪ್ರತಿನಿಧಿಗಳು ಬರತ್ತಂತ ಇವ್ರು ಕಾಯ್ತಾ ಇರ್ತಾರೆ. ಅದೊಂದು ಗಲಾಟೆ ಮಾಡ್ತಾರೆ. ರಾಜು ಆಗಿದೆ ಸರ್. ಆಕ್ಸಿಡೆಂಟ್ ಆಯ್ತು ಸರ್. ನಮ್ಮ ಅಧಿಕಾರಿಗಳು ಒಂದು ಬಂದಿಲ್ಲ. ಅದು ತುಂಬಾ ಇದನ್ನ ಇದು ಮಾಡ್ಬಿಟ್ಟಿದ್ದಾರೆ. ಅದು ಬಾಲ್ ಆಗಿದೆ. ಅದು ಮೊದಲೇ ಆಕ್ಸಿಡೆಂಟ್ ಆಗೋ ಮೊದಲೇ ರಿಪೇರಿ ಹೇಗೆ ಮಾಡಲಿಲ್ಲ. ಮಾಡಬೇಕಾದ್ರೆ ಯಾರು ಸೋಲ್ಬಿಟ್ಟು ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ದಾರೆ. ನಿಮ್ದಲ್ಲ, ನೀವು ಇಲ್ಲಿ ಬಂದು ನೋಡ್ತೀರಾ. ನಮ್ಮ ಲೋಕಲ್ ಆಫೀಸರ್ಸ್ ಲೋಕಲ್ ಇಂಜಿನಿಯರ್ಗಳು ಅಂತಾನೆ ಮಾಡ್ಬೇಕಾಗುತ್ತೆ. ಜವಾಬ್ದಾರಿ ತಗೋಬೇಕು ಸರ್. ಹೇಳ್ರಿ ಅದು ನೀವು ಏನಾಗಿದ್ರ SC ನೋಡ್ತಾನೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಇಲ್ಲ ಸರ್. ಅದು ಹೋಗಿದ್ವಿ ಸರ್. ಗಲಾಟೆ ಇತ್ತು. ಮತ್ತೆ ಗಲಾಟೆ ಆಗೋ ತನಕ ನಾನ್ ಕೇಳ್ತಾ ಇರೋದು ಅದನ್ನ ಮೇಂಟೈನ್ಸ್ ಯಾಕೆ ಮಾಡ್ತಾ ನಮಗೆ ಕೇಳ್ತಾ ಇರೋದು. ಆಕ್ಸಿಡೆಂಟ್ ಆದ್ಮೇಲೆ ಗಲಾಟೆ ಆಗಿದೆ. ಅದನ್ನ ಮೇಂಟೆನೆನ್ಸ್ ನಮ್ಮವ್ರು ಯಾಕೆ ಮಾಡಲಿಲ್ಲ. ಇದು 2-3 ಬಾರಿ ನಾವು ಕಂಪ್ಲೇಂಟ್ ಕೂಡ ಮಾಡಿದ್ವಿ ಸರ್. ಅವರು ಸ್ಥಳೀಯರಲ್ಲಿ ನೋಟಿಸ್ ಕೊಡ್ತಾರೆ. ಅದು ಸ್ನ್ಯಾಪ್ ಆಗಿ ಫೆನ್ಸ್ ಮೇಲೆ ಬಿಟ್ಟಿದೆ ಸರ್. ಈ ಲೇಔಟ್ ಫೆನ್ಸ್ ಮೇಲೆ ಸ್ನ್ಯಾಪ್ ಆಗಿ ಬಿಟ್ಟಿದೆ ಸರ್. ಸ್ನ್ಯಾಪ್ ಆಗಿ ಅವ್ರು ಏನ್ ಹೇಳ್ತಾರೆ ಆಮೇಲೆ ಅವರು ಅದನ್ನ ಮೇಂಟೆನೆನ್ಸ್ ಮಾಡಿದ್ರೆ ಜಾಯಿಂಟ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿದೆ ಸರ್. ಅದನ್ನು ಜಾಯಿನ್ ಮಾಡೋದು ಅವ್ರಿಗೆ ಅವ್ರ ದುಪ್ಪಟ್ಟಿ ಇಟ್ಟಿರ್ತಾರೆ. ನೀವೇನ್ರಿ ಎಕ್ಸಿಕ್ಯೂಟಿವ್ ನಿಮ್ ಕೆಲಸ ಅಲ್ಲ ಅದು. ಒಟ್ಟಿಗೆ ಅಂತ ಆಗ್ತಾರೆ ಸರ್. 1960 ಆಗಿರೋಂತ ಲೈಫ್ಗಳು ರೈತ ಮಹಿಳೆಯವರು ಗಂಡ ಅವ್ರಿಗೆ ಹುಷಾರಿಲ್ಲ. ಪಕ್ಕ ಮಗನ ಮಕ್ಕಳು ಹ್ಯಾಂಡಿಕ್ಯಾಪ್. ಮಹಿಳೆ ಬೆಳಗ್ಗೆ ಜಮೀನಿಗೆ ಔಷಧಿ ಹೋದಾಗ ಅಲ್ಲೂ ಕೂಡ ಕರೆಂಟ್ ಲೈಟ್ ಬಿದ್ದು ಅವರು ತಿರೋದು. ಒಟ್ಟಿಗೆ ಗ್ರಾಮದಲ್ಲಿ ಇವ್ರು ಯಾರು ಬರ್ಲಿಲ್ಲ ಗಲಾಟೆ ಮಾಡ್ತಾರೆ. ಅವತ್ತು ನಾವು ಇವತ್ತು 5 ನಿಮಿಷ ಕೊಡಿಸಿದ ಆಮೇಲೆ ಅಲ್ಲಿ ತನಕ ಅವ್ರು ಬಿಡ್ತಾರೆ ಸರ್. ಹಳೆ ಲೈಟ್ಗಳನ್ನೆಲ್ಲ ಈಗಲೂ ಕೂಡ ಅವರದ್ದು ನಾನು ನಿಮಗೆ ಆಗಲೇ ಹೇಳಿದೆ. ನಮ್ಮ ತೊಂದರೆ ಏನಾಗಿದೆ ಅಂತಂದ್ರೆ ಈ ಅಕ್ರಮ ಸಕ್ರಮ ಅಂತ ಹೇಳ್ಬಿಟ್ಟು ಎಲ್ಲ ದುಡ್ಡು ಅದಕ್ಕೆ ಆಗ್ತಾ ಇದೆ. ಈಗ ಅದನ್ನ ನಿಲ್ಸಿದೀವಿ. ಈಗ
ಕೇಳಿದ್ರೆ ಮೇಂಟೆನೆನ್ಸ್ ಮಾಡಬೇಕು ಅಂತ ಹೇಳಿದಿವಲ್ಲ ಮಾಡ್ಲಿಕ್ಕೆ ಬಜೆಟ್ಗಳು ಮಾಡ್ತಾ ಈಗ ಒಂದ್ ಕೆಲಸ ಮಾಡಿಬಿಟ್ಟು ನೀವು ಸ್ವಲ್ಪ ಇನ್ಸ್ಪೆಕ್ಟ್ ಮಾಡಿ ಸ್ವಲ್ಪ ನಾನು ಬಂದಾಗ ಮಾತ್ರ ಕೇಳುದಲ್ಲ ನೀವು ಬಂದ್ಬಿಟ್ಟು ಒಂದು ಇದು ಮಾಡಿ ರಿವ್ಯೂ ಮಾಡಿ ಇವ್ರು ಯಾರಾದ ಇಂಜಿನಿಯರ್ಗಳು ಅಂತ ಇಂಟ್ರೆಸ್ಟ್ ಇಲ್ಲ ಅಂತ ಬೇರೆ ಕಳಿಸಿ ನಿರಂತರ ಮಾಡ್ತಿದ್ರು ಸರ್. ಇಂಟ್ರೆಸ್ಟ್ ನೋಡಿ ನೋಡಿ ಇಂಟ್ರೆಸ್ಟ್ ಇಂಜಿನಿಯರ್ಗೆ ರೆಸ್ಪಾನ್ಸಿಬಿಲಿಟಿ ಕೊಡಿ ಇವ್ರಿಗೆ ಬೇರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಬರೀ ಈ ತರ ಹೇಳ್ಕೊಂಡು ಸೊ ಬಹುತೇಕ ಇಂಜಿನಿಯರ್ಗಳೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಕೆಲವರು ಏನ್ ಮಾಡ್ತಾರೆ ಕೆಲವು ವಿಚಾರ ನಾನು ಹೇಳ್ತಾ ಫೋನ್ಗಳೇ ರಿಸೀವ್ ಮಾಡಲ್ಲ ಪಬ್ಲಿಕ್ ಎಲ್ಲರೂ ಅಪ್ರಿಸಿಯೇಟ್ ಮಾಡಿ ಕೆಲವರು ಯಾರಿದ್ದಾರೆ ಅವ್ರ ಮೇಲೆ ಸ್ವಲ್ಪ ಆಕ್ಷನ್ ತಗೊಂಡು ಮಾಡ್ತಿದ್ವಿ ಎಲ್ಲರನ್ನ ಮಾಡಿದ್ದೀರಂತ ಯಾರು ಇನ್ಆಕ್ಟಿವ್ ಆಗಿದ್ದಾರೆ ಯಾರು ಇಂಡಿಫರೆಂಟ್ ಆಗಿರ್ತಾರೆ ಅವ್ರನ್ನ ಸ್ವಲ್ಪ ಇದು ಮಾಡ್ಕೊಂಡು ಹೆಚ್ಚು ಕೆಲಸ ಇರೋದು ಮಳೆಗಾಲದಲ್ಲಿ ಸರ್. ಮಳೆಗಾಲದಲ್ಲಿ ಸಾರ್ವಜನಿಕರು ರೈತರು ಫೋನ್ ರಿಸೀವ್ ಮಾಡೋದು ಮಳೆಗಾಲದಲ್ಲಿ ಗೊತ್ತಿದೆ ಕೆಲಸ ಮಾಡ್ತಾ ಇದ್ದಾರೆ ಮಳೆಗಾಲದಲ್ಲಿ ಈ ಸತಿ ನಿಮ್ಮಲ್ಲಿ ಮಳೆ ಜಾಸ್ತಿ ಆಗ್ತದೆ ಸಕಲೇಶ್ಪುರದಲ್ಲಿ ಭಾರಿ ಆಗ್ತದೆ ಎಲ್ಲ ಬರ್ತದೆ ಮಳೆಗಾಲದಲ್ಲಿ ಅವ್ರು ಮಾಡ್ತಾ ಇದ್ದಾರೆ ವಾಚ್ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾ ಇದ್ದಾರೆ ಬಟ್ ನೀವು ಹೇಳ್ತಾ ಹಾಸನ ಸಿಕ್ಕಿರಿ ಹೇಳ್ತಾ ಇದ್ದಾರೆ ಹಾಸನ ಸಿಕ್ಕಿರಿ ಅದ್ರ ಆಗಬಾರ್ದು ನೋಡ್ರಿ ಇಲ್ಲ